ನೋಡಿದಾಗೆಲ್ಲ ನಾವು ಒಂದು 10 ವರ್ಷದಿಂದ ನೋಡ್ತೀವಿ ಸರ್. ಯಾವ ವಹಿವಾಟ ಇಲ್ಲ ಇವ್ರದ್ದು. ಇವ್ರು ಯಾವಾಗಲೂ ಬಾಗಿಲು ಹಾಕಿರೋರು. ಇವರು ಅಪ್ಪ ಅಮ್ಮ ಮಗಳಿರೋರು ಯಾವಾಗಲೂ ಮನೇಲಿ. ನಾನು 2022 ಒಂದು ಸರಿ ಕಂಪ್ಲೇಂಟ್ ಮಾಡಿ ಎಲ್ಲ ಪೊಲೀಸ್ನವ್ರು ಬಂದು ಎಲ್ಲ ಚೆಕ್ ಮಾಡಿ ಹೋಗಿದ್ರು ಸರ್. ಆವಾಗ ಸಿಲಿಂಡ್ರು ನೀಡ್ಲು ಎಲ್ಲ ಇದ್ದು ಒಳಗಡೆ. ಇಂಜಿನಿಯರ್ ಹೆಂಡ್ತಿ ಭಾರಿ ಯಾವಾಗಲೂ ಪ್ರಾಬ್ಲಮ್ಮೇ ಸರ್. ಅವರು ಚೆನ್ನಾಗಿರಲಿಲ್ಲ ಅವ್ರಿಗೆ ಪಾಪ. ಆಮೇಲೆ 2022 ಬಂದು ನೋಡಿದಾಗ ಏನಿರಲಿಲ್ಲ, ಇವರೆಲ್ಲ ಬೆಂಗಳೂರು ಹೋಗಿದ್ದಾರೆ ಅಂದರು. 2022 ಆದಮೇಲೆ ಇತ್ತಲಾಗಿ ಅವ್ರು ವಹಿವಾಟನಿಲ್ಲ. ಬಾಬಣ್ಣ ಮಗ ಇದ್ದ. ಮಗ ಏನೇ ಮಾಡಿದ್ರು ಬೆಳಗ್ಗೆ ಹಾಲು ಏನು ತಂದರೂ ಒಳಗೇ ಹೊರಗೆ ಬರ್ತಾ ಇರಲಿಲ್ಲ ಯಾವ ಕಾಂಟ್ಯಾಕ್ಟಿಗೂ. ಇದು ನೆನ್ನೆ ರೀಸೆಂಟಾಗಿ ಏನಾಯಿತು, ಬಾಗಿಲು ಹೊಡೆದಿದ್ದಾರೆ ಯಾರೋ. ಬಾಗಿಲು ಹೊಡೆದು ನಾಯಿ ತಲೆಬಡ್ಡ ತಗೊಂಬಂದು ಬಾಗಿಲಿಗೆ ಇಟ್ಟಿದೆ. ಆವಾಗ ಎಲ್ಲರಿಗೂ ಗೊತ್ತಾಗಿರೋದು ಈ ಒಳಗಡೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಏನಂತ ಗೊತ್ತಾಗಿಲ್ಲ ಸರ್. ಅದು ಹೆಂಗಾಯಿತು ಏನು ಅನ್ನೋದು ಗೊತ್ತಾಗಲ್ಲ. ಒಟ್ಟು 5 ಜನ ಇರೋದು ಸರ್. 3 ಜನ ಅಂತ ಇದಾಗಿದೆ. ಇನ್ನಿಬ್ರದ್ದು ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಇದು ಇವರು ಮೊದಲಿಂದಲೂ ಸೈಕೋತಾರ. ಅವ್ರು ಯಾರು ಜನಸಂಪರ್ಕನೇ ಇಲ್ಲ ಅವರಿಗೆ. ಅವ್ರು ಯಾರ್ದು ಏನು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಅವ್ರು ಯಾರ ಜೊತೆನೂ ಬೆರೀತಿರಲ್ಲ. ಅವ್ರು ದೊಡ್ಡ ಸಿದ್ಧಗಳೇ ಆದರೂ ಅವ್ರ ಸಂಬಂಧಿಕರು ಯಾರು ಬರ್ತಾಯಿರಲ್ಲ ಇಲ್ಲಿ. ಬಾಬಣ್ಣ ಅವ್ರ ಜೊತೆ ಹೋಟ್ಲಲ್ಲಿ ತಿಂಡಿ ತಿನ್ನೋದು, ತರಕಾರಿ ತರೋದು, ಹಾಲು ತರೋದು ಅವ್ರನ್ನ ಅಷ್ಟೇ ಸರ್ ನೋಡಿರೋದು ನಾನು. ಅವಾಗಿದ್ದ ಬಾಗಿಲು ಎಲ್ಲ ಬಾಗಿಲು ಹಾಕಿರೋದು. ಯಾಕೆ ಹಿಂಗೆ ಬಾಗಿಲು ಹಾಕಿದ್ದಾರೆ ಅಂತ ಅಕ್ಕಪಕ್ಕ ಕೇಳಿದರೆ ಅವರೆಲ್ಲ ಊರಲ್ಲಿ ಇಲ್ಲ, ಎಲ್ಲರೂ ಊರು ಬಿಟ್ಟು ಹೋಗಿದ್ದಾರೆ ಹಂಗೆ ಹಿಂಗೆ ಅಂತ ಸರ್. ಮತ್ತು ನಾನು 2013 ಅದ್ರಾಗೆಲ್ಲ ಸ್ಮೆಲ್ ಬರ್ತದೆ. ಇಲ್ಲಿ ಪಕ್ಕದಾಗೆ ಅಜ್ಜಿ ಇದ್ರಲ್ಲ, ಸ್ಮೆಲ್ ಬರ್ತದೆ ಅಂದರೆ ಏನು ಸ್ಮೆಲ್ ಬಿಡು ಏನಾಗಿರ್ಬೇಕು ಅಂತ. ಬಟ್ ನಮಗೆ ಈ ಥರ ಅಂತ ಗೊತ್ತಿಲ್ಲ ಸರ್. 2019ರಲ್ಲಿ ಕ್ಯಾಲೆಂಡರ್ ಸಿಕ್ಕಿದೆ ಅಂತ ಹೇಳ್ತಿರೋದು ನಮಗೊಂದು ಆತಂಕ ಮೂಡಿಸ್ತಾ ಇದೆ. ಮನೇಲಿ 4 ಜನ ಇದ್ದರು, 5 ಜನದ ಶವ ಸಿಕ್ಕಿದೆ ಅನ್ನೋದು ಒಂದು ಆತಂಕ ಮೂಡಿಸ್ತಾ ಇದೆ. ಮತ್ತು ಒಂದು ವರ್ಷದ ಕೆಳಗಡೆ ಇಲ್ಲೊಂದು ಸ್ವಲ್ಪ ಡೋರ್ ಓಪನ್ ಆಗಿತ್ತು. ಅವಾಗ ಪೊಲೀಸರು ಕರೆಸಿದ್ವಿ. ಬಂದು ನೋಡಿದರು. ನೋಡಿ ಹಿಂದ್ಗಡೆಯಿಂದ ಸಾಮಾನೆಲ್ಲ ಕಳ್ತನ ಆಗಿದೆ ಅಂತೇಳಿ ಸುಮ್ಮನೆ ಹೋಗಿದ್ರು. ಅದಾದಮೇಲೆ ನಾವು ಯಾವಾಗೂ ನೋಡಿಲ್ಲ ಅವ್ರನ್ನ. 2013 ಒಂದು 10 ವರ್ಷದಿಂದ ಅಂತೂ ನಾವು ಓಡಾಡ್ತಾ ಇದ್ದೀವಿ. ಇಲ್ಲೆಲ್ಲೂ ಅವ್ರನ್ನ ಯಾವತ್ತೂ ನಾವು ನೋಡಿಲ್ಲ, ಇತ್ತೀಚೆಗಂತೂ ನೋಡಿಲ್ಲ. ಅದಾದಮೇಲೆ 19 ಕ್ಯಾಲೆಂಡರ್ ಇದೆ, 5 ಶವ ಇದೆ ಅನ್ನೋದೇ ನಮಗೆ ಸ್ವಲ್ಪ ಆತಂಕ ಮೂಡಿಸಿದೆ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಊರು ಬಿಟ್ಟಿದ್ದಾರೆ, ಎಲ್ಲ ಹೋಗಿದ್ದಾರೆ, ಅವ್ರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಆ ಥರ ತಿಳ್ಕೊಂಡಿದ್ವಿ ನಾವು. ಈ ಥರ ಆಗಿರೋದು ನಮಗೆ ಒಂದು ಸ್ವಲ್ಪ ಆತಂಕ ಮೂಡಿಸ್ತಾ ಇದೆ.